ಗಣಪತಿ ಫ್ಯಾನ್ಸ್. ಸೊ ಫಸ್ಟ್ ಹೋಗಿ ಈ ಟಾಪ್ ಬಾಕ್ಸ್ ಫಿಕ್ಸ್ ಮಾಡಿಬಿಡ್ತು, ಯಾಕಂದರೆ ಇವೆಲ್ಲ ಬ್ಯಾಗು ಒಂದೇ ಟೈಮ್ ಕ್ಯಾರಿ ಮಾಡ್ಕೊಂಡು ಹೋಗಿ ಲಗೇಜ್ನ ಲೋಡ್ ಮಾಡಲಿಕ್ಕೆ ಆಗಲ್ಲ. ಸೊ ಫಸ್ಟ್ ಟಾಪ್ ಬಾಕ್ಸ್ನ ಇಟ್ಟು ಆಮೇಲೆ ಬರ್ತೀನಿ, ಯಾಕಂದರೆ ಒಬ್ಬನೇ ಇದ್ದೀನಿ, ರೂಮ್ ಲಾಕ್ ಮಾಡ್ಕೊಂಡು ಹೋಗೋಕ್ಕಾಗಲ್ಲ. ಐ ಕಾಂಟ್ ಟ್ರಸ್ಟ್ ಎನಿ ಒನ್ ಗೈಸ್, ಇವನ್ ಮೀ ಆಲ್ಸೋ. ಕೀ ಇಲ್ಲೆಲ್ಲ ಏನೂ ಇಲ್ಲಲ್ಲ, ಇಲ್ಲೆಲ್ಲ ಏನೂ ಇಲ್ಲ. ಒನ್ಸ್ ಐ ವಿಲ್ ಚೆಕ್ ದಿ ಕಬೋರ್ಡ್. ಓಕೆ, ಎಂಥದಿಲ್ಲ. ಐ ವಾಂಟ್ ಟು ಸಿ ವಾಶ್ರೂಮ್, ವಾಶ್ ಬೇಸಿನಲ್ಲಿ. ವಾಶ್ರೂಮಲ್ಲಿ ಕೂಡ ಗೀಸರ್ ಆಫ್ ಇದೆ, ಬಿಕಾಸ್ ಎಲ್ಲ ಚೆಕ್ ಮಾಡಬೇಕಾಗುತ್ತೆ. ಐ ಥಿಂಕ್ ಎಲ್ಲ ತೊಗೊಂಡಿನ ಅಂತ ಅಂದ್ಕೊಂಡಿನಿ. ಕ್ಯಾಶ್ ಇಂಪಾರ್ಟೆಂಟು, ಕ್ಯಾಶ್ ಒಟ್ಟು ಇಟ್ಕೊಂಡಿರಲಿಲ್ಲ. ಬಾಯ್ ಅಣ್ಣ, ಥ್ಯಾಂಕ್ ಯು, ಮತ್ತೆ ಸಿಗೋಣ. ಡನ್, ಬಾಯ್ ಬ್ರೋ, ಮತ್ತೆ ಸಿಗಮ್ಮ. ಹಾಂ, ತುಳಿತತ್ತ. ಸೊ ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಸೌತ್ ಇಂಡಿಯಾ ಸೋಲೋ ಟ್ರಿಪ್ ಫ್ರಮ್ ಶಹಪುರ್ ಟು ಆಲ್ ಓವರ್ ಸೌತ್ ಇಂಡಿಯಾ. ನಾಷ್ಟಾನೇ ಮಾಡಿಲ್ಲ ನಾನು, ಇನ್ನೂ ಟಿಫನ್ನೇ ಮಾಡಿಲ್ಲ. ಟೈಮ್ ಆಗ್ತಾಯಿದೆ 11. ಹೊರಳಲ್ಲಿ ಬಸ್ಸೆ ಮರುದ್ರಾಕ್ಷವ ಧರಿಸಿದ. ನನಗೊಂದು ಅಂಜಿಕೆ ಏನಂದ್ರೆ, ಯಾವುದೇ ಲಾಡ್ಜಿಂದ ಚೆಕ್ಔಟ್ ಆಗ್ತೀನಲ್ಲ, ಏನಾದರೂ ಸಾಮಾನು ಬಿಟ್ಟು ಬಂದ ಅನ್ನೋದೇ ನನ್ನ ಭಯ ಕಾಡ್ತಿರ್ತ. ಈ ಸಲ ಏನು ಬಿಟ್ಟಿನೋ ಇಲ್ಲ ಗೊತ್ತಿಲ್ಲ. ಕ್ಯಾಮ್ರಾಸು, ಮೊಬೈಲು, ಪವರ್ ಬ್ಯಾಂಕ್ ಆ್ಯಂಡ್ ಬೈಕ್. ಐ ಥಿಂಕ್ ಐ ಹ್ಯಾವ್ ಟು ಟೇಕ್ ಅ ಬ್ರೇಕ್ ಫಾರ್ ಅ ಟಿಫನ್. ಆಲ್ರೆಡಿ ತುಂಬ ಲೇಟ್ ಆಗಿದೆ, ಇವಾಗ ಮತ್ತೆ ಬ್ರೇಕ್ ಅಂದ್ರೆ ಹೌದು. ನಾನು ಇಷ್ಟು ಲೇಟ್ ಎದಕ್ಕೆ ಬಿಟ್ಟು ಅದೇ ಗೊತ್ತಾಗಲಿಲ್ಲ. ಆರಾಮ್ ಚಿಲ್ ಮಾಡತ್ತಿದ್ದೆ ಒಬ್ಬನೇ ರೂಮ್ದಾಗ. ಓ ಮೈ ಗಾಡ್, ದಿಸ್ ಇಸ್ ಕ್ರೇಜಿ ಮ್ಯಾನ್. ಹೋಗಿ ಬೈ. ಓಕೆ, ಎಮರ್ಜೆನ್ಸಿ ಹೋಗಿ ಸರ್. ಫಸ್ಟ್ ಆ್ಯಂಬುಲೆನ್ಸಿಗೆ ಸೈಡ್ ಕೊಡ್ಬೇಕು ನಾವು, ಅದು ಎಂಥದೇ ಇಂಪಾರ್ಟೆಂಟ್ ಇರಲಿ. ಪಾಪ ಅವರು ಯಾವ ಇದರಲ್ಲಿ ಇರ್ತಾರೋ ಏನೋ ಗೊತ್ತಿರಲ್ಲ. ನಾನು ಯಾಕೋ ಹೈವೇ ತೊಗೋದ್ಬಿಟ್ಟು ನಾನು ಯಾವುದೋ ಒಂದು ಮಾರ್ಕೆಟಿಗೆ ಬಂದೀನಂತ ಅನ್ಸ್ಲತ್ತದ. ಓಕೆ, ಫಕ್ ಸಾರಿ ಇಟ್ಸ್ ಮೈ ಮಿಸ್ಟೇಕ್. ಸಿಗ್ನಲ್ ಬಿಟ್ಟರು ಈ ರೀತಿ ಹಿಂಗೆ ರ್ಯಾಶಾಗಿ ಹೊಡೆಯೋದು ತಪ್ಪು. ಅದು ಗೊತ್ತಿಲ್ಲಾರ್ದು ಊರಿಗೆ ಬಂದು ಇನ್ನೂ ಹೊಡೆಯೋದು ಇನ್ನೂ ತಪ್ಪು ನನ್ನ ಪ್ರಕಾರ. ಈ ಹೈವೇ ಸಿಗ್ತಾಯಿದೆ ಅಂದರೆ ಮಳವಳ್ಳಿ, ಮದ್ದೂರು, ಕುಣಿಗಳು. ಇದೇ ಊರೇನ್ರಿ ಅದು? ಮಳವಳ್ಳಿ ಮದ್ದೂರಲ್ಲಿ ಹವಾ ಮಡಗೀನಿ. ಓಕೆ, ಇದೆ, ದಿಸ್ ಈಸ್ ಅ ಪ್ಲೇಸ್. ಸೊ ಅಂದರೆ ನೀವು ಅಲ್ಲಿಗೆ ಹೋಗ್ತಾ ಇದ್ದೀವ? ಇಲ್ಲ, ನನ್ನ ಪ್ರಕಾರ ಇಲ್ಲ ಅನ್ಕೋತೀನಿ, ಬಟ್ ನೋಡೋಣ. ಸೊ ಜ್ಞಾನವಣ ಎನ್ನ ಕುಡಿಯೋಡಪ್ಪ, ಎನ್ನ ಕೇಸರಿ ಎನ್ನ ನೋಣಿಯನ ಇನ್ನ ಮಾಡಿಯ. ನನಗೆ ಮಲಯಾಳಂ ಅಷ್ಟು ಬರೋದಿಲ್ಲ. ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಲಿ ಹಿಡಿಯುತ್ತೆ. ಏನಕ್ಕೆ ತೆರೆಯೋದು? ತಮಿಳ್ ನನ್ನ ಪೆನ್ಸುಕಲ್ಲ. ತಮಿಳ್ ಬೇಕಾದರೆ ನಾನು ಏನಾದರೂ ಮ್ಯಾನೇಜ್ ಮಾಡ್ಬೋದು. ಮಲಯಾಳಂ ಸ್ವಲ್ಪ ಕಷ್ಟ. తెలుగు అంటే అరే నేను తెలుగు మాట్లాడదా అండ్ ఇప్పుడు తెలుగు అంటే నాకు చాలా ఇష్టం. తెలుగు అమ్మాయిలంటూ నాకు చాలా చాలా ఇష్టం. ಆಯ್ತು, ಅದು ಬಿಟ್ಟರೆ ಕನ್ನಡ, ನಮ್ಮ ಕನ್ನಡ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀನು ಕನ್ನಡವಾಗಿರು. ಇದು ಮೈಸೂರು ಎಕ್ಸ್ಪ್ರೆಸ್ ಹೈವೇ. ಇದು ಈ ಕಡೆಯಿಂದ ಓದಿವಪ್ಪ ಅಂದ್ರೆ ಪಕ್ಕ ಫೈನ್ ಬೀಳ್ತಾವ. 5,000 10,000 ರೂಪಾಯಿ ಫೈನ್ ಹಾಕಿಬಿಡ್ತಾರೆ. ಯಾಕಂದ್ರೆ ಆ ಕಡೆ ಬೈಕ್ಗಳಿಗೆ, ಟೂ ವೀಲರ್ಗಳಿಗೆ ಅಲೋನೇ ಇಲ್ಲ. ಸೊ ಹಾಗಾಗಿ ನಾವು ಮೈಸೂರು ತನಕ ನಾವು ಸರ್ವಿಸ್ ರೋಡೇ ಹಿಡ್ಕೋಬೇಕು. ರೂಲ್ಸ್ ಆರ್ ರೂಲ್ಸ್, ವಿ ಕಾಂಟ್ ಬ್ರೇಕ್ ದಿ ರೂಲ್ಸ್. ಸೊ ರೂಲ್ಸ್ನ ಬ್ರೇಕ್ ಮಾಡೋಕ್ಕಾಗಂಗಿಲ್ಲ. ಸೊ ಹಾಗಾಗಿ ಸರ್ವಿಸ್ ರೋಡಿಂದನೇ ಹೋಗೋಣ. ಲಾಸ್ಟ್ ಟೈಮ್ ಬಂದಾಗ ನನಗೆ ಇಲ್ಲಿ ಫೈನ್ ಬಿದ್ದಿತ್ತು. ಸೊ ಅದಕ್ಕೆ ಈ ಸಲ ಫೈನ್ ಬೀಳಿಸ್ಕೊಡೋದು ಬೇಡ. ನೀವು ನಂಬಲ್ಲ, ಲಾಸ್ಟ್ ಟೈಮು ನನಗೆ ರೆಂಟಲ್ ಸ್ಕೂಟಿ ತೊಗೊಂಡೋಗಿದ್ದಕ್ಕೆ ನನಗೆ ಫೈನ್ ಹಾಕಿದ್ರು. 1 ಡೇಗೆ ಸ್ಕೂಟಿ ರೆಂಟ್ ಇರೋದೇ 300 ರೂಪಾಯಿ. ನನಗೆ ಫೈನ್ ಹಾಕಿರೋದು ಅವರು 700ರಿಂದ 800 ರೂಪಾಯಿ ಫೈನ್ ಹಾಕಿದ್ರು. ಅದು ರಿಕ್ವೆಸ್ಟ್ ಮಾಡ್ಕೊಂಡು ಫೈನ್ ಹಾಕಿದ್ರು. ಎಷ್ಟು 2,500-3,000 ಸಾವಿರ ಫೈನ್ ಹಾಕಿದ್ರು. ಬಟ್ ನಾನು ಸರ್ ಪ್ಲೀಸ್ ಸರ್ ಏನೋ ರಿಕ್ವೆಸ್ಟ್ ಮಾಡ್ಕೊಂಡು, ಕಿರಿಕಿರಿನೇ ಬೇಡ. ಕುದುರ್ಗುಂಡಿ ಊರು. ನಮಸ್ಕಾರ ಕುದುರ್ಗುಂಡಿ ಊರಿಗೆ. ಒಂದು ಸ್ಪೂನ್ ಆಯ್ತಾ? बाइक जाने नहीं देते उधर से, ओनली 4 व्हीलर. और ऊपर गेट क्रॉस करते हैं, सिग्नल क्लोज हो जाता है. मोबाइल का सिग्नल नहीं आता है. हाँ वो भी सही है, मोबाइल का सिग्नल नहीं आता.
ಸ್ಕ್ಯಾಮ್ ಆಯ್ತು ನನ್ನ ಜೊತೆ ಇವಾಗ. ಇನ್ನೂ 96 ಕಿಲೋಮೀಟ್ರ್ ಅದ ನನ್ನ ಡೆಸ್ಟಿನೇಷನ್ಗೆ. ಬಟ್ ಫಾರೆಸ್ಟ್ ಏರಿಯಾ ಒಳಗೆ ಎಂಟ್ರಿ ಇಲ್ಲ, ಹಂಗಿಲ್ಲ ಅನ್ನೋ ಥರ. ಕೊಪ್ಪ. ಓಕೆ ಗೈಸ್, ನಾನು ಆಲ್ರೆಡಿ ಟೋಟಲಿ ಪ್ರಿಪೇರ್ಡ್ ಇದ್ದೆ ನಾನು. ಬಟ್ ಈ 6 ಗಂಟೆ ಟೈಮಿಂಗ್ ಅದೊಂದು ಸ್ವಲ್ಪ ಇದಾಯ್ತು. ನಾನು ಅಂದ್ಕೊಂಡು 8 ಗಂಟೆವರೆಗೂ ಇರುತ್ತಂತ. ಬಟ್ ಇಲ್ಲಿ ನೋಡ್ರಿ 6 ಗಂಟೆನಂತ. ಬೈಕ್ಗಳಿಗಂತೂ ಅಲೋ ಇಲ್ಲ. ಅದು ಎಸ್ಪೆಷಲಿ ಸೋಲೋ ಬಂದರೆ ಇನ್ನೂ ಕಷ್ಟ ಅಂತ ಅವ್ರು ಹೇಳಿದ್ರು. ಅದೇ ಫಾರೆಸ್ಟ್ ಕ್ಲೋಸ್ ಆಗಿದೆಲ್ಲ ಎಂಟ್ರಿ ಇವಾಗ. ಅದೇ ಕೊಟ್ಟಿಯೂರಿಗೆ ಹೋಗ್ತಿದೆ, ಕೇರಳಗೆ. ಹಾಂ, ಇವಾಗ ಆಲ್ರೆಡಿ ತುಂಬ ಲೇಟ್ ಆಗಿಬಿಟ್ಟಿದೆ ಇವಾಗ. ಬಟ್ ಅಲ್ಲಿನೂ ಫಾರೆಸ್ಟ್ ಏರಿಯಾ ಸ್ವಲ್ಪ ಡೇಂಜರ್ ಅಂತ ಹೇಳಿದರು ಅವರು. ಹೋಗಾರ, ಥ್ಯಾಂಕ್ಸ್ ಗೈಸ್. ಪ್ಲೀಸ್ ಟೆಲ್ ಮೀ ವಾಟ್ ಟು ಡೂ. ಫಸ್ಟ್ ಏನಾರು ತಿನ್ನಮ್ಮ, ಆಮೇಲೆ ಕೆಲಸ ಮಾಡಿದ್ರೆ ಆಯಿತು. ಹೊಟ್ಟೆಗಿಲ್ಲ ಅಂದರೆ ಏನೂ ತಲೆ ನೋಡೋಂಗಿಲ್ಲ, ಏನೂ ಮಾಡೋಂಗಿಲ್ಲ ಕೆಲಸ. ಸೊ ಹಾಗಾಗಿ ಫಸ್ಟ್ ವಿ ವಿಲ್ ಈಟ್ ಸಮಥಿಂಗ್. ಓಕೆ, ಎಸ್, ಸೆಟ್ ದೋಸೆ. ಸೊ ನಾವೇ ಒಂದು ಪ್ಲ್ಯಾನ್ ಮಾಡ್ತೀವಿ, ಬಟ್ ಗಾಡ್ಸ್ ಪ್ಲ್ಯಾನ್ ಆಲ್ವೇಸ್ ಡಿಫ್ರೆಂಟ್ ಅಂತ ಹೇಳ್ತಾರೆ. ಇದೇ ರೀಸನ್ ಅಂತ. ಓಕೆ, ಸೊ ನನ್ನ ಡೆಸ್ಟಿನೇಷನ್ ನಾನು ರೀಚ್ ಮಾಡ್ತಿದ್ದೆ ಇವತ್ತು. ಪ್ರಾಬ್ಲಮ್ ಏನಾಯ್ತಪ್ಪ ಅಂದ್ರೆ 6 o'clock ಆದಮೇಲೆ 2 wheelersಗಂತೂ ಅಲೋವ್ ಇಲ್ಲ ಅಂತ. ಆ್ಯಂಡ್ ಓನ್ಲಿ ಫಾರ್ 4 wheelersಗೆ ಅಷ್ಟೇ ಅಲೋದ್ ಅಂತ ಹೇಳಿದರು. ಆ್ಯಕ್ಚುಲ್ ಜರ್ನಿ ಇನ್ನೂ ಸ್ಟಾರ್ಟ್ ಆಗಿಲ್ಲ ಅನ್ಕೋತೀನಿ. ಇನ್ನೂ ಭಾಳ ಟಫ್ ಐತಿ. ಇನ್ನೂ ಮುಂದಿನ ದಿನಗಳಲ್ಲಿ ಭಾಳ ಟಫ್ ಅದು. ಇನ್ನು ಕೇರಳ ಬಾರ್ಡ್ರ್ನಾಗೆ ಇನ್ನೂ ಎಂಟರ್ ಆಗಿಲ್ಲ ನಾನು. ಓ ಮೈ ಗಾಡ್. ಬಟ್ ಐ ಆಮ್ ಎಂಜಾಯಿಂಗ್ ಇಟ್. ನಾನು ಭಾಳ ಎಂಜಾಯ್ ಮಾಡತ್ತೀನಿ. ಟು ಬಿ ಫ್ರ್ಯಾಂಕ್, ನಾನು ಭಾಳ ಅಂದ್ರೆ ಭಾಳ ಎಂಜಾಯ್ ಮಾಡತ್ತೀನಿ. ಒಬ್ಬನೇ ಅದೀನಿ, ನನ್ನ ಜೊತೆ ಯಾರೂ ಇಲ್ಲ ಅಂತ ನನಗೇನು ಫರಕ್ ಬೀಳಲಾಗೈತಿ. ಐ ಆಮ್ ಎಂಜಾಯಿಂಗ್ ಮೈ ಸೆಲ್ಫ್. ಆ್ಯಂಡ್ ಎಷ್ಟೋ ವಿಚಾರಗಳನ್ನ ಕಲೀಲತ್ತೀನಿ. ಎಷ್ಟೋ ನಂಗೆ ಎಕ್ಸ್ಪೀರಿಯನ್ಸ್ ಆಗ್ಲತ್ತವ. ಸಾಕಷ್ಟು ವಿಚಾರಗಳನ್ನ ಕಲೀಲತ್ತೀನಿ ನಾನು. ಐ ಆಮ್ ಎಂಜಾಯಿಂಗ್ ಇಟ್ ಮ್ಯಾನ್. ಓಕೆ, ಸೊ ನಾಳೆ ಸಿಗೋಣ ಅಂತ. ಓಕೆ, ಬಾಯ್.